ತಮಗೆ ಗೊತ್ತಿರೋ ಹಾಗೆ ಬೆಂಗಳೂರು ನಗರ ನೂರಾರು ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ಒಂದು ಪ್ರದೇಶ, ಕೆರೆಗಳ ಪ್ರದೇಶ, ಹಳ್ಳಿಗಳ ಪ್ರದೇಶ. ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ಮತ್ತು ಬೆಂಗಳೂರು ಅರ್ಬನ್ನಲ್ಲಿ ಸಾಕಷ್ಟು ಜಮೀನುಗಳ ಖಾತೆ ಮಾಡ್ತಕ್ಕಂಥದ್ದು ಇನ್ನೂ ಬಾಕಿ ಇದೆ. ಯಾವ ರೀತಿ ಅಂತ ನಾನು ಹೇಳ್ತೀನಿ. ಉದಾಹರಣೆಗೆ ನಮ್ಮ ಫ್ರೀಡಮ್ ಫೈಟರ್ಸ್ ಇರ್ಬೋದು, ಪೊಲಿಟಿಕಲ್ ಸಫರರ್ಸ್ ಇರ್ಬೋದು, SC ST ಜನಾಂಗಕ್ಕೆ ವರ್ಗಕ್ಕೆ ಸೇರಿದಂಥವ್ರು ಇರ್ಬೋದು, ಇವ್ರಿಗೆಲ್ಲರಿಗೂ ಕೂಡ ಇನ್ನೂ ಕೂಡ ಅವರ ಹೆಸರುಗಳಿಗೆ ಲ್ಯಾಂಡ್ ಖಾತೆ ಬದಲಾವಣೆ ಆಗಿಲ್ಲ. ಸಾಗುವಳಿ ಚೀಟಿಗಳಿದ್ದಾವೆ, ಎಲ್ಲ ಇದೆ, ಅವ್ರ ಹೆಸರಿಗೆ ಖಾತೆ ಆಗಿಲ್ಲ. ಅನೇಕ ವರ್ಷಗಳಿಂದ ಈ ಏನು ಗೋಮಾಳದಲ್ಲಿ ಹಂಚಿಕೆ ಮಾಡಿದ ಸರ್ಕಾರನೇ ಹಂಚಿಕೆ ಮಾಡಿರ್ತಕ್ಕಂಥ ಸಾಗುವಳಿ ಚೀಟಿಗೆ ಅವರು ಇನ್ನೂ ಅಧಿಕೃತವಾಗಿ ಅವರ ಹೆಸರುಗಳಿಗೆ ಬದಲಾವಣೆ ಮಾಡಲಿಕ್ಕಾಗಿಲ್ಲ. ಸಾವಿರಾರು ಕೇಸಸ್ಸು ಇನ್ನೂ ಕಂದಾಯ ಇಲಾಖೆಯಲ್ಲಿ ಬಾಕಿ ಇದೆ. ಪೋಡಿ ಪ್ರಕರಣಗಳು ಬಾಕಿ ಇದ್ದಾವೆ, ಅದು ಕೂಡ ಆಗಿಲ್ಲ. ಇತ್ತೀಚೆಗೆ ಸರ್ಕಾರ ಪೋಡಿ ಪ್ರಕರಣಗಳನ್ನು ಇತ್ಯರ್ಥ ಮಾಡಬೇಕು, ಅದಕ್ಕೆ ತ್ವರಿತಗತಿಯಲ್ಲಿ ಮಾಡಬೇಕು ಅಂತ ಹೇಳಿ ಸರ್ಕಾರ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಸುಮಾರು ಕೇಸಸ್ಸು ಇನ್ನೂ ಬಾಕಿ ಇದೆ. ಇವೆಲ್ಲ ಬಾಕಿ ಇದೆ. ಇದು ತಮಾಷೆ ಅನಿಸ್ಬೋದು, ಆದರೆ ಅರ್ಥ ಮಾಡ್ಕೊಳ್ಬೇಕು. ಸಂಪುಟ ವಿಸ್ತರಣೆನೇ ಆಗಿಲ್ಲ ಸರ್ ಕಂಪ್ಲೀಟ್ ಆಗಿ. ನೋಡಿ, ಅಂದರೆ ಸರ್ಕಾಸ್ಟಿಕ್ ಆಗಿ ಹೇಳ್ತಾ ಇದ್ದೀವಿ ಇದನ್ನೆಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ, ಇನ್ನೇನು ಮಾಡ್ತಾರೆ ಅಂತ ನೋಡಿ. ರಾಶಿಗಟ್ಟಲೆ ಪೆಂಡಿಂಗ್ ಇದಾವಲ್ಲಿ, ಅಗತ್ಯ ಕೆಲಸಗಳೇ ಆಗ್ತಾ ಇಲ್ಲ. ಅದರಲ್ಲಿ ಮಧ್ಯಕ್ಕೆ ಬಂದು ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂಥೇಳಿ ನೀವೇನೋ ದೊಡ್ಡ ಲಾಡ್ ಲಬಕ್ ದಾಸ್ ಆಗೋಕ್ಕೆ ಹೋಗಿ ಇಲ್ಲಿ ಜನರ ಹೊಟ್ಟೆ ಮೇಲೆ ಹೊಡಿಬೇಡಿ ಅನ್ನೋದಷ್ಟೇ ಅವ್ರ ಮಾತಿನ ಸಾರಾಂಶ.